ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಂದು ಶೋ ಯೂಟ್ಯೂಬ್ ಚಾನಲ್. ಹಾಗೆಯೇ ಇವತ್ತು ಶುಕ್ರವಾರ ಮಾರ್ನಿಂಗ್ ಏನು ತಿಂಡಿ ಮಾಡ್ತಾಯಿದ್ದೀನಿ ಅಂತಿದ್ದೀರಾ? ಇವತ್ತು ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಮಗಳಿಗೆ ತುಂಬ ಇಷ್ಟ ನೀರು ದೋಸೆ ಅಂದರೆ. ಹಾಗಾಗಿ ಇವತ್ತು ಸ್ಕೂಲಿಗೆ ನೀರು ದೋಸೆ. ಮಗ ಇವತ್ತು ಸ್ಕೂಲಿಗೆ ಹೋಗ್ತಾ ಇಲ್ಲ. ಸ್ಕೂಲ್ಗೆ ಹೋಗೋದಾದರೆ ನೀರು ದೋಸೆ ಮಾಡೋದಿಲ್ಲ. ಏನಕ್ಕೆ ಅಂದರೆ ಅವನಿಗೆ ನೀರು ದೋಸೆ ಅಂದರೆ ಇಷ್ಟ ಇಲ್ಲ. ಹಾಗಾಗಿ ಬಾಕ್ಸಿಗೆಲ್ಲ ಹಾಕೊಳ್ಸೋದಿಲ್ವಲ್ಲ, ಮನೆ ಹತ್ರ ಇದ್ದರೆ ಅದನ್ನೇ ತಿನ್ಕೊತಾರೆ ಅಂತೇಳಿ ನೀರು ದೋಸೆ ಮಾಡ್ತಾಯಿದ್ದೀನಿ. ಹಾಗೆಯೇ ಇವತ್ತು ಪೂಜೆನೂ ಕೂಡ ಮಗಂದೇ. ಮಗ ಸ್ಕೂಲಿಗೆ ಹೋಗಿಲ್ಲ ಇವತ್ತು. ನಾನು ಕೂಡ ಪೂಜೆ ಮಾಡೋ ಹೋಗಿರಲಿಲ್ಲ. 5 ದಿನಗಳ ಕಾಲ ದೇವ್ರ ಮನೆ ಒಳಗೆ ಎಂಟ್ರಿ ಇಲ್ಲ. ಹಾಗಾಗಿ ಮಗನ ಕೈಲೇ ಪೂಜೆ ಮಾಡಿಸ್ದೆ ಇವತ್ತು. ಹಾಗೆ ಶನಿವಾರ ಆನ್ಯುವಲ್ ಡೇ ಇರೋದ್ರಿಂದ ಮಗಳಿಗೆ ಸಿಂಪಲ್ಲಾಗಿ ಮೆಹಂದಿನ ಹಾಕಿದ್ದೀನಿ. ಇವತ್ತು ಶನಿವಾರ ಸ್ಕೂಲಲ್ಲಿ ಆನ್ಯುವಲ್ ಡೇ ಫಂಕ್ಷನ್ ಇದೆ. 11 ಗಂಟೆಗೆ ವ್ಯಾನ್ ಬರುತ್ತೆ, ವ್ಯಾನಿಗೆ ಕಳಿಸ್ಬೇಕು. ನೋಡಿ, ಇವಾಗ ಈ ಡ್ರೆಸ್ ಹಾಕಿ ಕಳಿಸ್ಬೇಕು ಪ್ರಾರ್ಥನೆಗೆ. ಮತ್ತು ಸಾಂಗು ಕೂಡ ಇದೆ. ಪ್ರಾರ್ಥನೆಗೆ ಈ ಡ್ರೆಸ್ಸು, ಸ್ವಲ್ಪ ಮೇಕಪ್ಪಿಗೆ ಬೇಕಾಗಿರೋವಂಥವನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಡಿಸೈನು ಏರ್ ಡಿಸೈನ್ ಎಲ್ಲ ಕಳಿಸಿದ್ದಾರೆ ಫೋಟೋ ಸ್ಕೂಲಲ್ಲಿ. ಆ ಥರನೇ ಡಿಸೈನ್ ಮಾಡಿ ಏರ್ ಡಿಸೈನ್ ಮಾಡಿ ಕಳಿಸ್ಬೇಕು. ಇದು ಡ್ರೆಸ್ಸು ಸಂಜೆಗೆ ಫಂಕ್ಷನಲ್ಲಿ ಡ್ಯಾನ್ಸಿಗೆ. ಇದನ್ನೆಲ್ಲ ಸ್ವಲ್ಪ ಹಾಕ್ತೀನಿ, ಮತ್ತು ಇನ್ನೊಂದು ಡ್ರೆಸ್ಸಿಗೆ ಸ್ಕೂಲಿಗೆ ಕೊಟ್ಟು ಕಳಿಸ್ತೀನಿ. ಯಾವ್ದು ಬೇಕು ಅದನ್ನು ತೊಗೊಂಡೋಗಲಿ ಸ್ಕೂಲಿಗೆ ಅಂತೇಳಿ ಎಲ್ಲ ಎತ್ತಿಟ್ಟಿದ್ದೆ. ಹಾಗೆಯೇ ಹೇರ್ ಸ್ಟೈಲ್ನ ನಾವೇ ಮಾಡಿ ಕಳಿಸ್ಬೇಕು. ಇವತ್ತು ಮಾರ್ನಿಂಗು ಬೇಗ, ಶನಿವಾರ ಇರೋದ್ರಿಂದ ನಮ್ಮ ಮನೆಯಲ್ಲಿ ತಿಂಡಿ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಅಡುಗೆ ಮಾಡಬೇಕು. ನಮ್ಮ ಮನೆಯವ್ರಿಗೂ ಕೂಡ ರಜೆ ಇತ್ತು. ಇನ್ನೇನು ಮಗನೂ ಮನೆ ಹತ್ರನೇ ಇದ್ದೇನೆ. ಲಂಚ್ ಬಾಕ್ಸ್ ಏನು ತಗೊಂಡೋಗೋ ಹಾಗಿಲ್ಲ. ಮಗಳೊಬ್ಬಳೇನೇ ಅಲ್ವಾ ಹೋಗ್ತಾ ಇರೋದು. ಮಗ ನಮ್ಮ ಜೊತೆಯೇ ಕರ್ಕೊಂಡು ಹೋಗ್ತೀವಿ. ಹಾಗಾಗಿ ತಿಂಡಿ ಏನು ಮಾಡಿಲ್ಲ ಇವತ್ತು. ಅಡುಗೆನೇ ಮಾಡಿ ಮಗಳನ್ನು ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಪ್ಲೀಸ್ ಹೊಸದಾಗಿ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಹಾಗೆಯೇ ಒಂದು ಲೈಕು ಮತ್ತು ಕಾಮೆಂಟ್ನ ಮಾಡಿ. ಮೇಕಪ್ ಮಾಡೋದೇನು ಟೈಮ್ ತೊಗೊಳ್ಳಿಲ್ಲ. ಒಂದು ಸ್ವಲ್ಪ ಹೇರ್ ಸ್ಟೈಲ್ ಮಾಡೋದೇ ಒಂದು ಸ್ವಲ್ಪ ಟೈಮ್ ಆಯಿತು. ಮಗಳಿಗೆ ಈ ರೀತಿ ರೆಡಿ ಆಗ್ತಾ ಇರೋದೇ ಏನೋ ಒಂಥರ ಖುಷಿ ಅನಿಸುತ್ತೆ. ಹೇಗೆ ಆಡ್ತಾ ಇದ್ದಾಳೆ ನೋಡಿ. ಹೀಗೆ ಮಗಳನ್ನು ರೆಡಿ ಮಾಡಿದ್ದೀನಿ. ಸ್ಕೂಲಲ್ಲಿ ಆನ್ಯುವಲ್ ಡೇ ಫಂಕ್ಷನ್ ಕೂಡ ನಡೀತಾ ಇದೆ. ಇವತ್ತು 3:30ಗೆ ಸ್ಟಾರ್ಟ್ ಆಗುತ್ತೆ. 3:15 ಆಯಿತು, ಇನ್ನೂ ಬಂದಿಲ್ಲ ನಮ್ಮ ಮನೆಯವರು. ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಹೋಗೋದಕ್ಕೆ. ಹಾಗೆಯೇ ಮಗಳು ಕೂಡ 2ಕ್ಕೆ ಸೇರಿದ್ದಾಳೆ, ಒಂದು ಪ್ರಾರ್ಥನೆ ಮತ್ತು ಡ್ಯಾನ್ಸಿಗೂ ಕೂಡ. ಮಗಂದು ಅವನು ಕೂಡ ಒಂದು ಪ್ರೋಗ್ರಾಮ್ಗೆ ಕೊಟ್ಟಿದ್ದ, ಆದರೆ ಕ್ಯಾನ್ಸಲ್ ಆಯಿತು ಅವನದು. ಆದರೆ ಸ್ವಲ್ಪ ಬೇಜಾರಾಗ್ತಾ ಇದೆ ಅವನದು ಕ್ಯಾನ್ಸಲ್ ಆಯ್ತಲ್ಲ ಅಂತ. ಬನ್ನಿ ಇವಾಗ ಮಗಳ ಪ್ರೋಗ್ರಾಮ್ ನೋಡೋಕ್ಕೆ ಹೋಗೋಣ. ಬರ್ತೀರಾ ನೀವು ಕೂಡ? ಬನ್ನಿ ಹೋಗೋಣ. ನಮ್ಮನೆಯವರು ಕೂಡ ಆಫೀಸ್ ಮುಗಿಸ್ಕೊಂಡು ಬರೋದು 3:30 ಆಯಿತು. ಅವ್ರು ಬಂದ ಮೇಲೆ ನಾವು ಕೂಡ ಹೊರಟು ಬಂದ್ವು. ನಾವಿರೋದು ಕೂಡ ಒಂದು ಪುಟ್ಟ ಹಳ್ಳಿನಲ್ಲೇ. ನಾವೇನಾದರೂ ತೊಗೊಳ್ಬೇಕು ಅಂದರೆ ಕಲ್ಲೂರು ಕ್ರಾಸಿಗೆ ಬರಬೇಕು. ಇವತ್ತು ಶನಿವಾರ ಇರೋದ್ರಿಂದ ಕಲ್ಲೂರು ಕ್ರಾಸ್ನಲ್ಲಿ ಸಂತೆನೂ ಕೂಡ ನಡೀತಾ ಇದೆ. ಇನ್ನು ರೇಷನ್ನು ಏನು ತೊಗೊಬೇಕು ಅಂದರೂ ನಾವು ಇಲ್ಲಿಗೆ ಬರಬೇಕು. ನಮಗೆ ಒಂದು 3 ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ ಕಲ್ಲೂರು ಕ್ರಾಸು. ಕಲ್ಲೂರು ಕ್ರಾಸ್ ಬಿಟ್ಟರೆ ಇನ್ನು ಕಡಬಕ್ಕೆ ಬಂದ್ವು ನೋಡಿ. ನಿಮ್ಮ ಜೊತೆ ಮಾತಾಡ್ತಾ ಬಂದಿದ್ದೆ ಗೊತ್ತಾಗಲಿಲ್ಲ.
ಕಡಬ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಸ್ಕೂಲು ಕೂಡ ಸಿಗುತ್ತೆ, ಲೈಟ್ ಇಂಟರ್ನ್ಯಾಷನಲ್ ಸ್ಕೂಲ್. ನಮಗೆ ಒಂದು 10-12 ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ. ಸ್ಕೂಲ್ ಹತ್ರ ಬಂದೇ ಬಿಟ್ವು. ಈಗ ಪಾರ್ಕ್ ಮಾಡೋದಕ್ಕೆ ಜಾಗ ಕೂಡ ಇತ್ತು, ಆದರೆ ನಾವು ಅಲ್ಲಿ ಪಾರ್ಕ್ ಮಾಡೋದಕ್ಕೆ ಹೋಗಲಿಲ್ಲ. ಇಲ್ಲೇ ರೋಡ್ ಸೈಡಲ್ಲೇ ಕಾರನ್ನು ಪಾರ್ಕ್ ಮಾಡಿ ಸ್ಕೂಲ್ ಹತ್ರ ಹೋದವು. ಇನ್ನೂ ಕೂಡ ಫಂಕ್ಷನ್ ಏನು ಸ್ಟಾರ್ಟ್ ಆಗಿರಲಿಲ್ಲ, ಇನ್ನೂ ಗೆಸ್ಟ್ಗಳು ಕೂಡ ಬಂದಿರಲಿಲ್ಲ. ನಾವು ಹೋದಾಗ ಒಂದು 1/4 ಗಂಟೆ ವೆಯ್ಟ್ ಮಾಡಿದ್ವು. ಆಮೇಲೆ ಗೆಸ್ಟ್ಗಳು ಕೂಡ ಬಂದಿದ್ದರು. ಯಾರಿಗೂ ಗೆಸ್ಟ್ಗಳು ಅಂದರೆ ಗಂಗಾವತಿ ಪ್ರಾಣೇಶ್ ಸರ್ ಮತ್ತು ಬಸವರಾಜು ಮಹಾಮನಿ, ನರಸಿಂಹ ಜೋಶಿ ಅವರು ಸರ್ಗಳು ಬಂದಿದ್ದರು ಗೆಸ್ಟಾಗಿ. ಅಂದರೆ ನಮ್ಗೆ ಭಯ ಇರಲಿಲ್ಲ. ಗಣಿತ ಅಂದರೆ ಭಾಳ ಭಯ. ಇಲ್ಲಿ ಯಾರೋ ಒಬ್ಬರು ನಿಮ್ಮ ಸಬ್ಜೆಕ್ಟ್ ಯಾವುದು ಅಂತ ಕೇಳಿದೆ. ಮ್ಯಾಥಮೆಟಿಕ್ಸು ಅಂದರು. ಅವರು ನನ್ನ ಬದ್ಧ ವೈರಿಗಳು ಅಂತ ತಿಳ್ಕೊಂಬಿಟ್ಟೆ. ಮ್ಯಾಥಮೆಟಿಕ್ಸ್ಗೂ ನನಗೂ ಒಂದು ಊರಲ್ಲ, ಒಂದು ರಾಜ್ಯ ಆಗಲ್ಲ. ನಾನು ಮ್ಯಾಥಮೆಟಿಕ್ಸ್ನಲ್ಲಿ ಭಾಳ ವೀಕು. ಕೂಡಿಸೋದು ಬರ್ತಿತ್ತು, ಕಳೆಯೋದು ಬರ್ತಿರ್ಲಿಲ್ಲ ನನಗೆ. ಇವತ್ತಿಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಜೋಕ್ಗಳನ್ನು ಕೂಡಿಸ್ತೀನಾಗಲಿ ಅವನ್ನ ಕಳ್ಕೊಳ್ಳೋದಿಲ್ಲ ನಾನು. ಎಲ್ಲ ಸಂದರ್ಭಗಳಲ್ಲಿ ಆ ಜೋಕ್ಗಳನ್ನ ಹೆಕ್ಕೊಳ್ಳೋದೇ ನನ್ನ ಒಂದು ಮತ್ತು ನನ್ನ ಶಿಷ್ಯರಾಗಿರ್ತಕ್ಕಂಥ ಬಸವರಾಜ್ ಮಹಾಮನಿ, ನರಸಿಂಹ ಜೋಶಿ ಅವರ ಕೆಲಸ. ನನ್ನ ನಂತರ ಅವರಿಬ್ಬರು ಮಾತಾಡ್ತಾರೆ. ಚಳಿ ಜಾಸ್ತಿ ಆಗೋದ್ರೊಳಗಡೆ ಮೇಲಾಗಿ ಇನ್ನು ಮಕ್ಕಳ ಕಾರ್ಯಕ್ರಮ ಬೇರೆ ಇದೆ ಅಂತ ಹೇಳಿ, ಆ ಮಕ್ಕಳ ಕಾರ್ಯಕ್ರಮ ಕೂಡ ಭಾಳ ಆಕರ್ಷಕವಾಗಿರುತ್ತೆ. ನೀವೆಲ್ಲ ಪೇರೆಂಟ್ಸ್ ಕಾಯ್ತಾ ಇದ್ದೀರಿ. ನಿಮ್ಮ ಮಕ್ಕಳು ಎಷ್ಟು ಜನ ಈಗ ಪಾರ್ಟಿಸಿಪೇಟ್ ಮಾಡಿದರೆ ಅದರಲ್ಲಿ ಕೈ ಮೇಲೆ ಎತ್ತಿ. ಯಾರ್ಯಾರು ಮಕ್ಕಳು ಎಷ್ಟು ಜನ ನೋಡಿ, ಎಲ್ಲ ಅವರೇ. ಹೀಗಾಗಿ ನಿಮ್ಮ ಮುಂದೆ ನಾವು ಭಾಳ ಹೊತ್ತು ಮಾತಾಡೋದು ಬೇಕಿಲ್ಲ. ತುಂಬ ದೂರದಿಂದ ನಮ್ಮನ್ನು ಕರೆಸಿದ್ದಾರೆ ಶ್ರೀಯುತ ವಸಂತ್ ಕುಮಾರ್. ಎಲ್ಲಿಯ ಗಂಗಾವತಿ, ಈ ಊರ ಹೆಸರು ಯಾವುದು? ಕಡಬ. ನಾವು ಕಡಪ ಅಂತ ಹೇಳಿಬಿಟ್ಟೆ ಫೋನ್ನಾಗ. ಯಾರಿಗೆಲ್ಲ ಸುತ್ತಿದ್ದೇವೆ. ಯಾವ ಚೀಫ್ ಮಿನಿಸ್ಟ್ರು ಕೂಡ ಅಷ್ಟು ಊರುಗಳನ್ನ ನೋಡಿಲ್ಲ. ಹೆಲಿಕಾಪ್ಟ್ರಲ್ಲಿರೋರು ಕೂಡ ಹೋಗಲ್ಲ. ಅಂಥದ್ದು ನಾವು ಬಸ್ಸು, ಟ್ರೇನು, ಈಗೀಗ ನಿಮ್ಮೆಲ್ಲರ ಅಭಿಮಾನ ಪುಣ್ಯದಿಂದ ಕಾರ್ ತಗೊಂಡಿದ್ದೀವಿ. ಕೆಳಗಡೆ ಇಳಿದ್ರೆ ಸಾಕು ಫೋಟೋ ತಗೋತಾರೆ ಜನ. ನಮ್ಮದು ಸೆಲ್ಫಿ ಸರ್, ಸೆಲ್ಫಿ ಸರ್, ಅದೊಂದು ದೊಡ್ಡ ಹುಚ್ಚು. ಸೆಲ್ಫಿ ತೆಗೆಸ್ಕೊಂಡ್ಮೇಲೆ ಸರ್ ನೀವು ಯಾರು ನೀವು ಅಂತ ಕೇಳ್ತಾರೆ. ಅಂತಂಥ ಮಹಾನುಭಾವರು ಇದ್ದಾರೆ. ಹಾಂ, ಸುಮ್ಮನೆ ಸೆಲ್ಫಿ ತೆಗೆಸ್ಕೊಂಡ್ಬಿಡು. ಸ್ವಲ್ಪ ಜಾಕೆಟ್ ಗಿಟ್ ಹಾಕೊಂಡ್ಬಂದರೆ ಸಾಕು, ಫೋಟೋ ತೆಗೆಸ್ಕೊಂಡ್ಬಿಡ್ತಾರೆ. ಆಮೇಲೆ ನೀವು ಯಾರು ಸರ್? ಪ್ರಾಣೇಶ್ ಅಂತ. ಅದೇ ಟಿ ವಿಲಿ ಬರ್ತಾರಲ್ಲ ಆ ಪ್ರಾಣೇಶ್ ಸರ್. ನಮ್ಮ ಅಪ್ಪನಾಣೆಗೂ ಅದೇ ಪ್ರಾಣೇಶಪ್ಪ. ಇದು ಇವತ್ತಿನ ಟ್ರೆಂಡು. ಎಲ್ಲ ಪಾಲಕರು ಬಂದಿದ್ದೀರಾ, ಭಾಳ ಸಂತೋಷ. ಕನ್ನಡದ ಕೆಲವು ವಿಷಯಗಳನ್ನು ಹೇಳ್ತೀವಿ. ಇಲ್ಲಿ ಮಂಗಳೂರವ್ರು ಯಾರಾದರೂ ಇದ್ದೀರಾ? ದಕ್ಷಿಣ ಕನ್ನಡದ ಮಂಗಳೂರಿನವ್ರು ಇದ್ದೀರಾ ಯಾರಾದರೂ? ಇಲ್ಲ. ಈ ಭಾಗದ ಜನನೇ ಜಾಸ್ತಿ. ನಾವು ಕರ್ನಾಟಕದ ಎಲ್ಲ ಊರುಗಳನ್ನ ಸುತ್ತಿದ್ದೇವೆ ನಿಮ್ಮಂಥ ಅಭಿಮಾನಿಗಳ ಪುಣ್ಯ ಆಶೀರ್ವಾದಗಳಿಂದ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಸಲಹಿದೆ. ಬಿಸಿಲ ಮಳೆಗೆ ಗಡುಕದಂತೆ ನಿನ್ನ ನೆರಳಲ್ಲಿ ಸಲಹಿದೆ. ನಿಮ್ಮ ಪ್ರೀತಿಯ ನಾ ಮರೆಯುವುದೇ. ತುಂಬ ಧನ್ಯವಾದಗಳು. ಇವಾಗ ನೋಡಿ, ಎಲ್ಲೋದ್ರೂ ಮೊಬೈಲ್ನಲ್ಲೇ ನಾ BA ಓದಿನಂತೆ. ನಾನೇನು ಓದಿನಿ? SSLC. ಕ್ಲಿಯರ್ ಹೇಳ್ರಿ, ಪೂರ ಕ್ಲಿಯರ್ ಹೇಳ್ರಿ. 10ನೇ ಕ್ಲಾಸ್. ಏನಾಗಿದೆ? ಫೇಲ್ ಆಗಿದೆ. ನೀವೇನು ಮಾಡ್ತೀರಿ? ನಾನು ಹಾಸ್ಯ ಭಾಷಣ ಮಾಡ್ತೀನಿ. ನಾನೇನು ಮಾಡ್ತೀನಿ? ನೀವು ಅದನ್ನ ಮಾಡ್ತೀನಿ. ಅಷ್ಟೇ ಓದ್ಬೇಕು. ಅರ್ಥನೇ ಇಲ್ಲ ಅಷ್ಟು ಓದೋದ್ರಲ್ಲ. ನೀವು BA ಓದಿ ಬೇರೆ ಏನಾರ ಮಾಡ್ತಿದ್ರಿ ಅಂದರೆ ನನ್ನ ಬಗ್ಗೆ ಮಾತಾಡ್ಬೇಕು. ನೀವು ನಾನೇನು ಮಾಡ್ತೀನಿ ಅದನ್ನೇ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ.
ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಸಲಹಿದೆ. ಬಿಸಿಲ ಮಳೆಗೆ ಗಡುಕದಂತೆ ನಿನ್ನ ನೆರಳಲ್ಲಿ ಸಲಹಿದೆ. ನಿಮ್ ಪ್ರೀತಿಯ ನಾ ಮರೆಯುವುದೇ. ತುಂಬ ಧನ್ಯವಾದಗಳು. ಇವಾಗ ನೋಡಿ, ಎಲ್ಲೋದ್ರೂ ಮೊಬೈಲ್ನಲ್ಲಿ ಹಾಡುಗಳು, ಮೊಬೈಲ್ನಲ್ಲಿ ಹಿಂಗೆ ಆಡ್ಬೇಕಂತಿಲ್ಲ. ಗಂಗಾವತಿ ಪ್ರಾಣೇಶ್ ಇವರು ಕೂಡ ಪ್ರೋಗ್ರಾಮ್ನ ನಡೆಸ್ಕೊಟ್ರು. ಮುಗಿದ ನಂತರ ನಂತರ ಮಕ್ಕಳ ಡ್ಯಾನ್ಸ್ ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆದವು. ಇದರಲ್ಲಿ ಸಾಂಗಲ್ಲಿ ಮಗಳು ಕೂಡ ಇದ್ದಾಳೆ. ಸಾಂಗ್ನ ಹಾಕೋದಕ್ಕೆ ಆಗ್ತಾ ಇಲ್ಲ, ಕಾಪಿರೈಟ್ಸ್ ಬರುತ್ತೆ. ಹಾಗಾಗಿ ಮ್ಯೂಸಿಕ್ಕನ್ನು ಸೆಟ್ ಮಾಡಿದ್ದೀನಿ, ನೀವು ಕೂಡ ನೋಡಿ. ಮಗಳ ಡ್ಯಾನ್ಸ್ ಪರ್ಫಾರ್ಮೆನ್ಸು ಕೂಡ ತುಂಬ ಚೆನ್ನಾಗಿತ್ತು. ಮಗಳು ಡ್ಯಾನ್ಸು ಪ್ರೋಗ್ರಾಮ್ ಬರೋದು 9:30 ಆಯಿತು. ಅಲ್ಲೇ ತುಂಬ ಚಳಿ ಇರೋದ್ರಿಂದ ನಾವು ಜಾಸ್ತಿ ಹೊತ್ತು ಇರಲಿಲ್ಲ. ಮಗಳು ಡ್ಯಾನ್ಸ್ ಮುಗೀತಿದ್ದ ಹಾಗೆಯೇ ಅಲ್ಲೇ ಡಿನ್ನರು ಕೂಡ ಅರೇಂಜ್ ಮಾಡಿದರು. ಅಲ್ಲೇ ಡಿನ್ನರ್ ಮಾಡಿಕೊಂಡು ನಾವು ಕೂಡ ಬಂದ್ವು. ಮನೆಗೆ ಬರೋ ಅಷ್ಟೊತ್ತಿಗೆ ಅಲ್ಲೇ 10 ಗಂಟೆ ಆಗಿತ್ತು. ಎಲ್ಲ ಮಕ್ಕಳುಗಳು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ನ ಮಾಡಿದ್ರು. ನಮಗೂ ಕೂಡ ತುಂಬ ಖುಷಿ ಆಯಿತು. ನಮ್ಮ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.